ಕರ್ಕಾಟಕ ರಾಶಿಯವರಿಗೆ ಒಂದು ಬಹುಮುಖ್ಯವಾದಂತಹ ಕುಜ ಸಂಚಾರದ ಬಗ್ಗೆ ತಿಳಿಸಬೇಕಾಗಿತ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಕುಜಗ್ರಹ ಫೆಬ್ರವರಿ 22ನೇ ತಾರೀಕಿನ ತನಕ ಮಕರ ರಾಶಿಯಲ್ಲಿ ಪರಮೋಚ್ಚ ಸ್ಥಿತಿ, ಫುಲ್ ಪವರ್ಫುಲ್ ಆಗಿರ್ತಾನೆ ಕುಜ. ಸೊ ಇದರ ಪ್ರಭಾವ ಕರ್ಕಾಟಕ ರಾಶಿಯವರ ಮೇಲೆ ವಿಶೇಷವಾಗಿ ಇರ್ತದೆ, ಆಯ್ತಲ್ವಾ? ಬೇರೆ ಗ್ರಹಗಳ ವಿಚಾರ, ಆ ಗ್ರಹಗಳ ಪ್ರಭಾವ ಅದೆಲ್ಲ ನಾನು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ತಿಳಿಸ್ಬಿಟ್ಟಿದ್ದೀನಿ. ಬಟ್ ಒಂದು 20 ದಿನ, ಯಾಕಂದ್ರೆ ಇವಾಗ ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ಲಿ ಇದೀವಲ್ಲ, 22ನೇ ತಾರೀಕು ಅಂದ್ರೆ ಒಂದು 20 ದಿವಸ, ಈ 20 ದಿನಗಳು ಬಹಳ ಇಂಪಾರ್ಟೆಂಟ್ ಕರ್ಕಾಟಕ ರಾಶಿಯವರಿಗೆ. ದಯವಿಟ್ಟು ನೀವು ಈ ಒಂದು ಸಮಯವನ್ನ ವ್ಯರ್ಥ ಮಾಡಿಕೊಳ್ಳದೆ ಸದುಪಯೋಗ ಪಡಿಸ್ಕೊಂಡ್ರೆ ನಿಮ್ಮ ಹಲವಾರು ಸಮಸ್ಯೆಗಳು ಪರಿಹಾರವಾಗಲಿದೆ. ಅದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಒಂದು ಸಹಾಯ ಮಾಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರ ವಿಡಿಯೋ ನೋಡ್ಲಿ, ಅವ್ರಿಗೂ ಸಹ ಅನುಕೂಲ ಆಗಲಿ. ಎಲ್ಲಿ ತನಕ ನಮ್ಗೆ ಒಳ್ಳೆ ಟೈಮ್ ಇದೆ ಅನ್ನುವಂಥದ್ದು ಗೊತ್ತಾಗಲಿ. ಇಂಥ ಒಂದು ಒಳ್ಳೆ ಟೈಮ್ ಮಧ್ಯದಲ್ಲಿ ಮಿಸ್ ಆಗೋಯ್ತಾ, ನನಗೆ ಗೊತ್ತೇ ಆಗಲಿಲ್ಲ ಅಂತ ಯಾರು ಅನ್ನಬಾರದು ಅನ್ನುವಂಥದ್ದು ವಿಚಾರ. ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ನ ಫಾಲೋ ಮಾಡಿಕೊಂಡು ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ವಿಚಾರಗಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅದು ನೆಗೆಟಿವ್ ಇರಲಿ ಪಾಸಿಟಿವ್ ಇರಲಿ, ಕಮೆಂಟ್ಸ್ನಂತೂ ನಾನು ಓದ್ತಾ ಇರ್ತಾನೆ. ಖಂಡಿತವಾಗಿ ಒಳ್ಳೇದಾಗಲಿ, ಕಮೆಂಟ್ ಮಾಡಿ. ನಾನು ರಿಪ್ಲೈ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಎಲ್ಲ ಸಲ ಮಾಡದೇ ಇರ್ಬೋದು, ಕೆಲವಿಷ್ಟು ಸಲ ಮಾಡ್ಬೋದು, ಕೆಲಸ ನಮ್ಮ ಆಫೀಸ್ನವ್ರು ಮಾಡ್ತಾ ಇರ್ತಾರೆ. ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡಿರತಕ್ಕಂಥ ಅದೇ ಕೆಲಸ ಆಗಿರ್ತದೆ, ಖಂಡಿತವಾಗಿ ಅವ್ರು ಕೂಡ ರಿಪ್ಲೈ ಮಾಡ್ತಿರ್ತಾರೆ. ಬಟ್ ನೀವು ಕಮೆಂಟ್ ಮಾಡಿ, ನಾನು ಓದ್ತೇನೆ. ಖಂಡಿತ ಒಳ್ಳೇದಾಗಲಿ. ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತ ಕುಜಬಲ ಅಂತ ನೋಡಿ. ಕುಜಗ್ರಹ ಕರ್ಕಾಟಕ ರಾಶಿಯವರಿಗೆ ಕರ್ಮಾಧಿಪತಿ. ಫೆಬ್ರವರಿ 22ನೇ ತಾರೀಕಿನ ತನಕ ಪರಮೋಚ್ಚ ಸ್ಥಿತಿಯಲ್ಲಿ ಕುಜ ಇರ್ತಾನೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನೀವು ಕರ್ಕಾಟಕ ರಾಶಿಯ ನಿರುದ್ಯೋಗಿಗಳಾಗಿದ್ರೆ ಫಸ್ಟ್ ಕೆಲಸ ನಿಮಗೆ ಉದ್ಯೋಗ ಸಿಗ್ತಕ್ಕಂಥದ್ದು. ಅಟ್ ಎನಿ ಕಾಸ್ಟ್, ಯಾವುದೇ ಕಾರಣಕ್ಕೂ ಸಹ ಫೆಬ್ರವರಿ 22ನೇ ತಾರೀಕು ಒಳಗಡೆ ನಿಮಗೆ ನಿರುದ್ಯೋಗಿ ಕರ್ಕಾಟಕ ರಾಶಿಯವ್ರಿಗೆ ಉದ್ಯೋಗ ಸಿಗಲೇಬೇಕು. ಅಷ್ಟಕ್ಕೂ ಮೀರಿ ಸಿಗಲಿಲ್ಲ ಅಂದರೆ ಜಾತಕದಲ್ಲಿ ಏನೋ ದೋಷ ಇದೆ ಅಂತ ಅರ್ಥ. ದಯವಿಟ್ಟು ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ಅಲ್ಲಿ ಬೇರಿಗೆ ನಾವು ಔಷಧ ಕೊಡಬೇಕಾಗ್ತದೆ. ಇವಾಗ ಮೂಲ ಸಮಸ್ಯೆ ಏನಿದೆ ಅದಕ್ಕೆ ಔಷಧ ಕೊಡಬೇಕಾಗ್ತದೆ, ವೈಯಕ್ತಿಕ ಜಾತಕ ನೋಡಬೇಕಾಗ್ತದೆ. ಬಟ್ ಅದಲ್ಲದೆ ಹೋದರೆ ಗೋಚಾರ ರೀತ್ಯ ನಿರುದ್ಯೋಗಿ ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ 22ನೇ ತಾರೀಕಿನ ತನಕ ಉದ್ಯೋಗ ಸಿಗುವ ತುಂಬ ಚಾನ್ಸಸ್ ಖಂಡಿತವಾಗಿಯೂ ಇದೆ, ಇವತ್ತಲ್ವಾ? ಅಷ್ಟೇ ಅಲ್ಲ, ನಿಮಗೆ ಪ್ರಮೋಷನ್ ಬೇಕಾ, ಸ್ಯಾಲ್ರಿ ಹೈಕ್ ಬೇಕಾ, ಟ್ರಾನ್ಸ್ಫರ್ ಒಂದು ಬಿಟ್ಟು ಮತ್ತೇನೇ ಬೇಕಾದರೂ ಸಹ ನಿಮಗೆ ಸಿಗುವ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಟ್ರಾನ್ಸ್ಫರು ಸಿಗುತ್ತೆ, ಬಟ್ ನಿಮಗೆ ಇಷ್ಟ ಇಲ್ಲದ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳು ಇದ್ದು ಬಿಡ್ತವೆ. ಅದೊಂಚೂರು ನೆಗೆಟಿವ್ ಆಗುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರ ಜೊತೆ ಅಥವಾ ಕೊಲೀಗ್ಸ್, ನಿಮ್ಮ ಜೊತೆ ಕೆಲಸ ಮಾಡ್ತಾರಲ್ಲ, ಅವರ ಜೊತೆಗೆ ಒಂಚೂರು ಗಲಾಟೆ, ಜಗಳ ಮನಸ್ತಾಪಗಳು ಮಾಡ್ಕೊಂಡ್ಬಿಡ್ತೀರಾ ಅಥವಾ ಮಾಡಿಕೊಳ್ಳುವ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಅದನ್ನೆಲ್ಲ ನೀವೇ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ ಫೆಬ್ರವರಿ 22ನೇ ತಾರೀಕಿನ ತನಕ, ದಯವಿಟ್ಟು. ಇದರ ಜೊತೆಯಲ್ಲಿ ಬಹುಮುಖ್ಯ ಈ ವಿವಾಹಾದಿ ವಿಚಾರ, ಅಂದ್ರೆ ಅವಿವಾಹಿತರಿಗೆ ವಿವಾಹ ವಿಚಾರಗಳಲ್ಲಿ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಯಾಕೆ ಅಂತಂದ್ರೆ ಸಪ್ತಮದ ಕುಜ ಫಿಕ್ಸ್ ಆಗ್ತಾರೋ ಮದುವೆನೂ ಜಗಳ ಮನಸ್ತಾಪಗಳು ಮಾಡಿ ಒಡಸಾಕುವ ಸಾಧ್ಯತೆ ಇರ್ತದೆ. ನಿಮ್ಮ ಹಾಗೂ ನಿಮ್ಮ ಫ್ರೆಂಡ್ಸ್ ನಡುವೆ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆ ಇರ್ತದೆ. ಅಥವಾ ಆಲ್ರೆಡಿ ಮದುವೆ ಆಗಿರತಕ್ಕಂಥವ್ರು ಗಂಡ ಹೆಂಡತಿ ಜಗಳ ಮನಸ್ತಾಪಗಳಾಗುವ ಸಾಧ್ಯತೆಗಳಿರ್ತದೆ. ಇಲ್ಲಿ ಒಂಚೂರು ನೆಗೆಟಿವ್ ಆಗ್ತಾನೆ ಕುಜ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ. ಆದರೆ ನೀವು ಮದುವೆಗೆ ಹುಡುಕ್ತಾ ಇದ್ದೀರಾ, ನೀವು ಏನು ಕೆಲಸ ಮಾಡ್ತಿದ್ರೋ ಅಲ್ಲೇನೆ ಅದೇ ಕೆಲಸ, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲೇ ಕೆಲಸ ಮಾಡ್ತಕ್ಕಂಥ ಅಥವಾ ಅದೇ ವೃತ್ತಿಯನ್ನು ಮಾಡ್ತಕ್ಕಂತಹ ಸೇಮ್ ಲೈಫ್ ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಾ ಅಂತ ಆದ್ರೆ ಮಾತ್ರ ಸ್ವಲ್ಪ ಪಾಸಿಟಿವ್ ಆಗುವ ಸಾಧ್ಯತೆ ಇರ್ತದೆ ಇದು. ಅಥವಾ ನಿಮ್ಮ ಫ್ರೆಂಡ್ಸ್ ರೆಕಮೆಂಡ್ ಮಾಡ್ಬೋದು, ಇಲ್ಲೋ ಒಂದು ಹುಡುಗಿ ಇದ್ದಾಳೆ ನೋಡು, ನೀನು ಮಾಡೋ ಕೆಲಸನೇ ಮಾಡ್ತಾರಲ್ಲ, ಇಲ್ಲೊಂದು ಹುಡುಗ ಇದ್ದಾರೆ ನೋಡು, ನೀನು ಮಾಡ್ತಿರೋ ಕೆಲಸನೇ ಮಾಡ್ತಾ ಇದ್ದಾನೆ ನೋಡ್ಬೇಕಾರೆ ಅನ್ನೋ ರೀತಿಯಲ್ಲಿ ಒಂದು ಸಜೆಷನ್ಸ್ ಕೂಡ ನಿಮಗೆ ಸಿಗುವಂಥ ಸಾಧ್ಯತೆಗಳು ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ ನಿಮಗೆ ಅದು. ಸೊ ಒಂದಿಷ್ಟು ಪ್ಲಸ್ ಪಾಯಿಂಟ್ಸ್, ಒಂದಿಷ್ಟು ನೆಗೆಟಿವ್ಸ್ ಆಗ್ತಾ ಇರುತ್ತೆ. ಬಟ್ ನಾವು ಒಂದು ಹೇಳ್ತೀನಿ, ಫೆಬ್ರವರಿ 22ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಅದು ಸಕ್ಸಸ್ಸೇ. ಅಷ್ಟು ಅದ್ಭುತವಾಗಿ, ಯಾಕೆಂದ್ರೆ ಪಂಚಮಾಧಿಪತಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿ ಅಂತಂದ್ರೆ ನೀವು ಅನ್ಕೊಳ್ಬೇಕು, ನಾನು ಮಾಡ್ತೀನಿ ಇದನ್ನ ಅನ್ಬೇಕು ಅಷ್ಟೇ, ಅದು ಮಾಡ್ಬಿಟ್ಟಿರ್ತೀರ ನೀವು. ಸೊ ಫೆಬ್ರವರಿ 22ನೇ ತಾರೀಕಿನ ತನಕ ನೀವೇನೇನು ಅನ್ಕೊಂತೀರೋ ಅದನ್ನೆಲ್ಲ ಮಾಡೋಕ್ಕೆ ತುಂಬಾ ಜಾಸ್ತಿ ಸಾಧ್ಯತೆಗಳಿದ್ದಾವೆ. ಅಂತ ಟೈಮಲ್ಲಿ ಒಳ್ಳೊಳ್ಳೆದನ್ನೇ ಅನ್ಕೊಳ್ಬೇಕು, ಆಮೇಲೆ ಒಳ್ಳೆ ಅಭಿವೃದ್ಧಿ ಆಗೋದನ್ನೇ ಮಾಡಬೇಕು. ಯಾವುದೋ ಬೇಡದನ್ನ ಟ್ರೈ ಮಾಡಕ್ಕೆ ಹೋಗ್ಬಾರ್ದು. ಹೌದಾ, ಇದನ್ನ ಮಾಡಿ ನೋಡ್ತೀನಿ ಅನ್ನಂಗಿಲ್ಬಾರ್ದು. ನಿಮಗೆ ಯಾವುದು ಅನುಕೂಲ ಆಗುತ್ತೆ, ಯಾವುದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ, ಯಾವುದು ನಿಮಗೆ ತುಂಬಾ ಉಪಯುಕ್ತ, ಅದನ್ನೇ ಮಾಡಬೇಕು.
ಮಾಡಬೇಕು. ಯಾಕೆ ಆಮೇಲೆ ತುಂಬ ದಿನಗಳಿಂದ ಇದೊಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೆ ಗುರುಗಳೇ, ನಂಗೆ ತುಂಬ ಇಂಪಾರ್ಟೆಂಟು, ಇದು ಮಾಡಲ ಇವಾಗ ಫೆಬ್ರವರಿ 22 ಒಳಗಡೆ ಮಾಡಿಬಿಡಿ. ಫೆಬ್ರವರಿ 22 ಒಳಗಡೆ ನೀವು ಮಾಡಿಬಿಟ್ರೆ ಕೆಲಸಗಳು ಆಗುವಂಥದ್ದು ನಾನು ಮಾತಾಡುವಂಥದ್ದು. ಎಲ್ಲ ಯಾರ ಹತ್ರ ಹೋಗಬೇಕು, ಯಾರನ್ನ ಭೇಟಿ ಮಾಡಬೇಕು, ಅದೇನೋ ಒಂದು ಅಪ್ಲಿಕೇಶನ್ ಕೊಡಬೇಕು, ಅದೇನೋ ಒಂದು ರೆಕಮೆಂಡೇಶನ್ ಹಾಕ್ಸ್ಬೇಕು, ಮತ್ತೊಂದೇನೋ ಕೆಲಸ ಮಾಡಿಸ್ಬೇಕು, ಅದ್ಯಾವುದೋ ಡಾಕ್ಯುಮೆಂಟ್ಸ್ ಬೇಕು, ಅದ್ಯಾವುದೋ ಪರ್ಮಿಷನ್ ಬೇಕು, ಏನು ಬೇಕಾದಿರಲಿ ಫೆಬ್ರವರಿ 22 ಒಳಗಡೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಮಾಡ್ಕೊಳ್ತೀರಾ. ನಂತರ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನಿಸಬೇಕಾಗ್ತದೆ. ನೀವೇನಾದ್ರು ರಿಯಲ್ ಎಸ್ಟೇಟಲ್ಲಿ ಇದ್ದೀರಾ ಅಂತಾದ್ರಂತೂ ಸೂಪರಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಸೂಪರಾಗಿ ರಿಯಲ್ ಎಸ್ಟೇಟ್ ಮಾಡ್ಬೋದು ಫೆಬ್ರವರಿ 22 ತನಕ. ಅಂದರೆ ನೀವು ಅದೇ ಕೆಲಸ ಅಂತಲ್ಲ, ಯಾರೋ ಸಡನ್ನಾಗಿ ಫ್ರೆಂಡ್ಸ್ ಮಾತಾಡಿದ್ರು, ಇಲ್ಲೆಲ್ಲೋ ಒಂದು ಕಡೆ ಇದೆ, ನನಗೊಂಚೂರು ಕಮಿಷನ್ ಕೊಟ್ಟರೆ ನಾನು ನಿನ್ಗೊಂದು ಕಸ್ಟಮರ್ ಕೊಡಿಸ್ತೀನಿ ಅಂತ. ಆಯ್ತಪ್ಪ, ನೀನು ಒಂಚೂರು ತಗೋ, ನಾನು ಒಂಚೂರು ಇಟ್ಕೊಳ್ತೀನಿ, ಬಾ, ಯಾರನ್ನ ಕರೆಸು, ಎಲ್ಲಿ ಸೈಟ್ ಬೇಕು ಕೊಡಿಸ್ತೀನಿ, ಆಯಿತು ಕೊಡಿಸ್ತಾರೋ. ಆ ಥರ ನಿಮಗೊಂದು ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡೋರಿಗೆ ಅನಿರೀಕ್ಷಿತವಾಗಿ ಬೇರೆಯವ್ರ ಮುಖಾಂತರವಾಗಿ ಒಂದು ಸಿಗುತ್ತಲ್ಲ, ಒಂದು ಬೇರೆಯವ್ರ ರೆಕಮೆಂಡೇಶನ್ಗಳು, ಅದೆಲ್ಲ ಖಂಡಿತವಾಗಿ ನಿಮಗೆ ಒಳ್ಳೆಯ ಪ್ರಾಫಿಟನ್ನು ಮಾಡಿಕೊಡುತ್ತೆ. ರೈತರಿಗೆ, ಕರ್ನಾಟಕ ರಾಷ್ಟ್ರ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ದವಸ ಧಾನ್ಯ ಮಾರಾಟ ಮಾಡ್ತಕ್ಕಂಥವ್ರು, ಪ್ರಾವಿಷನ್ ಸ್ಟೋರ್ಸ್ ಇಟ್ಕೊಂಡಿರುವ ಕರ್ನಾಟಕ ರಾಷ್ಟ್ರರಿಗೆ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ತುಂಬ ಅನುಕೂಲವಾಗ್ತಕ್ಕಂಥದ್ದಿದೆ ಈ ಒಂದು ಫೆಬ್ರವರಿ 22ನೇ ತಾರೀಕಿನ ತನಕ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕೆಲಸ ಮಾಡ್ತಿದ್ರೆ ತುಂಬ ಅನುಕೂಲ ಆಗುತ್ತೆ. ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರುವಂಥ ಕರ್ನಾಟಕ ರಾಷ್ಟ್ರರಿಗೆ ತುಂಬ ಅನುಕೂಲ ಆಗುತ್ತೆ. ಅದ್ಭುತ. ಏನಂದರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ಅಥವಾ ಸಹೋದ್ಯೋಗಿ ಜೊತೆಗೆ ಗಲಾಟೆ ಮನಸ್ತಾಪಗಳು ಮಾಡ್ಕೊಳ್ಬಾರ್ದು. ಲೈಫ್ ಪಾರ್ಟ್ನರ್ ಜೊತೆಗೂ, ಹೆಂಡತಿ ಜೊತೆಗೂ ಅಥವಾ ಗಂಡನ ಜೊತೆಗೂ ಮಾಡಬಾರದು. ಇದನ್ನು ನೀವು ಕರೆಕ್ಟಾಗಿ ಪಾಲನೆ ಮಾಡಿದ್ರೆ ಇದು ತುಂಬ ತುಂಬ ಅನುಕೂಲ ಆಗ್ತಕ್ಕಂಥದ್ದು. ಜೊತೆಗೆ ಸಂತಾನ ಇಲ್ಲದೆ ಇರತಕ್ಕಂತಹ ಕರ್ನಾಟಕ ರಾಷ್ಟ್ರರು ಸಂತಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಅತ್ಯುತ್ತಮ. ಹಾಗೂ ಫೆಬ್ರವರಿ 22 ಒಳಗಡೆ ಮಾಡುವಂತಹ ಪ್ರಯತ್ನಗಳು, ಸಂತಾನಕ್ಕೋಸ್ಕರ ಮಾಡುವ ಪ್ರಯತ್ನಗಳು, ಗಂಡ ಕರ್ಕ ರಾಶಿ ಇರ್ಬೋದು ಅಥವಾ ಹೆಂಡತಿ ಕರ್ಕ ರಾಶಿ ಆಗಿರ್ಬೋದು ಅಥವಾ ಇಬ್ಬರು ಕರ್ಕ ರಾಶಿಯವರಾಗಿರ್ಬೋದು, ಮಾಡಿದರೆ ಅದು ಸಾಧ್ಯತೆಗಳು ತುಂಬ ಚೆನ್ನಾಗಿದೆ, ಸಂತಾನವಾಗುವ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ, ನೀವು ಕರ್ನಾಟಕ ರಾಶಿಯವರು ಅಂತ ಆದರೆ ಫೆಬ್ರವರಿ 22 ಒಳಗಡೆ ನಿಮ್ಮ ಮಕ್ಕಳು ತುಂಬ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಂಥ, ದೊಡ್ಡ ತುಂಬ ರೆಕಗ್ನೈಸೇಷನ್ ಎಲ್ಲ ಗುರುತಿಸ್ತಾರೆ. ನಿಮ್ಮ ಮಗಳಾಗಲಿ ಮಗನಾಗಲಿ ಗುರುತಿಸ್ತಾರೆ ಎಲ್ಲರೂ ಸಹ. ಇದೆಲ್ಲ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇದೆಲ್ಲದಕ್ಕೂ ಮೂಲವಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕುಜ. ಅಂದರೆ ನಾನು ಹೇಳಿರೋದರಲ್ಲಿ ನೆಗೆಟಿವ್ ಇರ್ತವೆ, ಪಾಸಿಟಿವ್ ಇರ್ತಾವಲ್ಲ. ನೆಗೆಟಿವ್ ಆಗಬಾರ್ದು, ಪಾಸಿಟಿವ್ ಮಾತ್ರ ಆಗಬೇಕು ಅಂತಂದರೆ ನೀವು ಸ್ವಲ್ಪ ಕುಜನ ಆರಾಧನೆಯನ್ನು ಮಾಡ್ಕೊಳ್ಬೇಕು. ಅದು ಹೇಗೆ ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಬಹಳ ಮುಖ್ಯವಾಗಿ ವೈಯಕ್ತಿಕ ಜಾತಕವೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಂಡ್ರೆ ಎಲ್ಲಿ ಸಮಸ್ಯೆ ಇದೆ, ಎಲ್ಲಿ ಸರಿ ಇದು ಅಂತ ನೋಡ್ಕೊಳ್ಬಹುದಾಗಿರ್ತದೆ. ನೀವು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಕೊಳ್ಬಹುದು ಅಥವಾ ಫೋನ್ ಕನ್ಸಲ್ಟೇಷನ್ ಬೇಕಾದ್ರೂ ತಗೋಬಹುದಾಗಿರ್ತದೆ. ಸೊ ಫೋನ್ ಕನ್ಸಲ್ಟೇಷನ್ ತಗೊಳ್ತೀರಾ, ಖಂಡಿತವಾಗಿ ಸ್ಕ್ರೀನ್ ಮೇಲೆ ಕೊಡೋ ನಂಬರಿಗೆ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ವಾಟ್ಸಪ್ ಮಾಡಿಕೊಂಡು ಒಂದು ಫೋನ್ ಕನ್ಸಲ್ಟೇಷನ್ ತೊಗೊಂಡು ನನ್ನ ಹತ್ರ ಮಾತಾಡ್ಬೋದು. ಒಂದು ಫಿಕ್ಸ್ ಮಾಡಿ ಕೊಡ್ತಾರೆ ನಿಮ್ಮ ಆಫೀಸಿಂದ. ನೀವು 10 ನಿಮಿಷ ಮಾತಾಡ್ತೀರೋ, 15 ನಿಮಿಷ ಮಾತಾಡ್ತಿರೋ, ಅರ್ಧ ಗಂಟೆ ಮಾತಾಡ್ತಿರೋ ಮ್ಯಾಕ್ಸ್, ಆಯಿತಾ. 100% ನೀವು ಕೂತ್ಕೊಂಡು ಮಾತಾಡಬಹುದಾಗಿರ್ತದೆ. ನಿಮ್ಮ ಸಮಸ್ಯೆಗಳು ಹೇಳಿ, ನಿಮ್ಮ ಜಾತಕ ತಯಾರು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಸೊ ಅದರಂತೆ ನೀವು ನಡ್ಕೊಂಡು ಹೋದರೆ ಪರಿಹಾರ ಖಂಡಿತವಾಗಿ ಆಗುತ್ತೆ. ಇಬ್ಬರು ಸೇರಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸೋಣ. ಇಲ್ಲ ನೇರವಾಗಿ ಬಂದು ಭೇಟಿ ಮಾಡ್ತಿರೋ, ಬೆಂಗಳೂರಿನ ನೆಲಮಂಗಲದಲ್ಲಿ ಇರ್ತೇನೆ ನಾನು. ಸೊ ಅವಕಾಶ ಇರತಕ್ಕಂಥವ್ರು, ಯಾಕೆಂದರೆ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಇಲ್ಲಿ ನನ್ನನ್ನು ಭೇಟಿ ಮಾಡಲಿಕ್ಕೆ, ಎಲ್ಲ ಕಡೆಯಿಂದನೂ ಬರ್ತಾರೆ. ಸೊ ಅವರವರ ಅವಶ್ಯಕತೆಗಳಿಗೆ, ಭಕ್ತಿ ಭಾವಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ನೇರವಾಗಿ ಬೇಕಾದ್ರೂ ಬಂದು ಮಾತಾಡಬಹುದಾಗಿರ್ತದೆ. ಆದರೆ ಎಲ್ಲದಕ್ಕೂ ಮುಂಚೆ ನೀವು ಕಡ್ಡಾಯವಾಗಿ ಕನ್ಸಲ್ಟೇಷನ್ ತಗೊಂಡೇ ಬಂದು ಭೇಟಿ ಮಾಡಬೇಕಾಗ್ತದೆ. ಅದೊಂದು ಬಹಳ ಮುಖ್ಯ. ನಾನು ಹೊರಗಡೆ ಎಲ್ಲ ಹೋಗಿರ್ತೀನಿ, ಸ್ವಲ್ಪ ತಿರುಗಾಟಗಳಲ್ಲಿರ್ತೇನೆ, ಓಡಾಟಗಳಿರ್ತೀನಿ, ಅವಾಗ ಆಗೋದಿಲ್ಲ ಅನ್ನುವ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ವಿಚಾರ. ಇನ್ನು ಫೆಬ್ರವರಿ 22ನೇ ತಾರೀಕಿನ ತನಕ ಪ್ರತಿದಿನ ನೀವು ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ ಮಾಡ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರಗಳು, ರಣಬಾಧ ನಿವಾರಕ, ಅಂಗಾರಕ ಸ್ತೋತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದಂತೂ ತುಂಬ 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 ಚೆನ್ನಾಗಿ ಫಲ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು ಕೆಂಪು ದಾರ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು 3 ಎಳೆ ಅಥವಾ 6 ಎಳೆ ಅಥವಾ 9 ಎಳೆಯ, 9 ಎಳೆ ಆದರೆ ದಿ ಬೆಸ್ಟ್, ಆಯಿತಾ. ಅದನ್ನು ಕೈಗೆ 3 ಸುತ್ತು ರೌಂಡ್ ಸುತ್ತಕೊಂಡು 3 ಗಂಟೆ ಹಾಕ್ಕೊಂಡು ಇಟ್ಕೊಳ್ತಕ್ಕಂಥದ್ದು, ಆಯ್ತಲ್ವಾ. ಕೈಯಲ್ಲಿ ಫೆಬ್ರವರಿ 22ನೇ ತಾರೀಕಂದ್ರಕ ನಿಮ್ಮ ಬಲಗೈಯಲ್ಲಿ ಒಂದು ಕೆಂಪು ದಾರ ಕಟ್ಟಿಟ್ಕೊಂಡಿರ್ತಕ್ಕಂಥದ್ದು ಕುಜಗ್ರಹ ಅನುಗ್ರಹ ತುಂಬ ಚೆನ್ನಾಗಿ ಕೊಡಿಸುತ್ತೆ. ಅದೇ ದಾರವನ್ನು ನೀವು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಇಟ್ಟು ಒಂದು ಪೂಜೆ ಮಾಡಿಸಿ ಆಮೇಲೆ ಅಲ್ಲೇ ಕಟ್ಕೊಂಡ್ರು ಕೂಡ ಇನ್ನೂ ತುಂಬ ಒಳ್ಳೆಯದು ಆಗಿರ್ತದೆ. ಸೊ ಅದರಿಂದ ಇದೆಲ್ಲ ಅದ್ಭುತವಾದಂತಹ ಪರಿಹಾರಗಳು, ನಿಮಗೆ ಮಾಡಬಹುದಾಗಿರ್ತಕ್ಕಂಥ ಪರಿಹಾರಗಳು, ಆಯ್ತಲ್ವಾ. ಸೊ ಈ ಥರ ಒಂದು ವಿಶೇಷವಾದಂತಹ ಸಮಯವನ್ನು ವೇಸ್ಟ್ ಮಾಡ್ಕೊಳ್ಬೇಡಿ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕುಜನ ಸಪೋರ್ಟ್ ಸಿಗ್ತಾ ಇದೆ, ವೈಯಕ್ತಿಕ ಜಾತಕ ಏನು ಹೇಳ್ತಾ ಇದೆ, ಉದ್ಯೋಗ, ವಿವಾಹ, ದಾಂಪತ್ಯ, ಸಂತಾನ, ವ್ಯಾಪಾರ ಅಥವಾ ಮನೆ
ತಗೋಬೇಕು, ಕಟ್ಟಿಸ್ಬೇಕು, ಏನೋ ಒಂದು ಸೇಲ್ ಆಗ್ತಾ ಇಲ್ಲ, ಏನು ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ನಿಮ್ಮ ವೈಯಕ್ತಿಕ ಜಾತಕ ಏನು ಹೇಳ್ತಿದೆ ಅನ್ನುವಂಥದ್ದನ್ನು ಸಹ ಖಂಡಿತವಾಗಿ ಪರಿಶೀಲನೆ ಖಂಡಿತವಾಗಿ ಮಾಡೋಣ. ಒಳ್ಳೆಯದಾಗಲಿ. ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷವಾದಂತಹ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನ್ ಇದೆ, ಖಂಡಿತವಾಗಿ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ ನಾನು ಓದ್ತಾ ಇರ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.